ಸರಸ್ವತಿ ಟೀಕೆ ಮಧ್ಯದೊಳಗೆ ಉಳಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಬಂಧ ಅಧಿಕಾರದ 16ನೇ ಕಲಶಿದೆ. ದ್ರವ್ಯಂ ಸಮಗ್ರಂ ಬಲಾತ್ ತನ್ಮೂಲಾಂ ಬಹುಭಾವಸಂತತಿಮಿಮಾಂ ಉದ್ಧರ್ತು ಕಾಮಃ ಸಮಂ ಆತ್ಮಾನಂ ಸಮುಪೈತಿ ನಿರ್ಭರವಃ ಪೂರ್ಣೈಕಸಂವಿದ್ಯುತಂ ಈರೋನುಮೀಲಿತಬಂಧೇಶ ಭಗವಾನ್ ಆತ್ಮಾತ್ಮನಿ ಸ್ಫೂರ್ಜತಿ. ಹೀಗಿದ್ದಾನೆ ಆತ್ಮನು. ಇಮಾಂ ಬಹುಭಾವಸಂತತಿಂ ಸಮಂ ಉದ್ಧರ್ತು ಕಾಮಃ. ಇಮಾಂ ಯಾವ ಸ್ವರೂಪವನ್ನು ಹೇಳಲಾಯಿತೋ ಅಂಥವನಿದ್ದಾನೆ. ಬಹುಭಾವ, ರಾಗ, ದ್ವೇಷ, ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು ಅವುಗಳ ಸಂತತಿಂ ಪರಂಪರೆಯನ್ನು ಸಮಂ ಒಂದೇ ಸಮಯದಲ್ಲಿ ಉದ್ಧರ್ತು ಕಾಮಃ ಕಿತ್ತೆಸೆಯುವ ಅಭಿಪ್ರಾಯವಿರುವಂಥವನಿದ್ದಾನೆ. ಯಾವ ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವಂಥ, ಯಾವ ಚೈತನ್ಯ ರಸದಿಂದ ತುಂಬಿಕೊಂಡಿರುವಂಥ ಜ್ಞಾನ ಇದೆಯೋ ಅದರ ಅನುಭವ ಮಾಡ್ತಾನೆ ಅಂಥೇಳಿ ಹೇಳಿದ ನಂತರ ಹೇಗಿದ್ದಾನೆ ಆತ್ಮ ಅಂಥೇಳಿ ಮತ್ತ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಆಚಾರ್ಯ ದೇವರ ಪದಖಂಡ. ಇಮಾಂ ಬಹುಭಾವ ಸಂತತಿಂ ಸಮಂ ಉದ್ಧರ್ತು ಕಾಮಃ. ಯಾವ ಸ್ವರೂಪವನ್ನು ಹೇಳಲಾಯಿತೋ ಅಂಥವನಿದ್ದಾನೆ. ಒಂದು ಮಾತು. ಎರಡನೇದ್ದೇನ, ರಾಗ, ದ್ವೇಷ, ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು ಅವುಗಳ ಪರಂಪರೆಯನ್ನು ಒಂದೇ ಸಮಯದಲ್ಲಿ ಕಿತ್ತೆಸೆಯುವ ಅಭಿಪ್ರಾಯವಿರುವಂಥವನಿದ್ದಾನೆ. ಸ್ವಭಾವ ಅಂಥದ್ದಂಥೇಳಿ ಹೇಳಲಿಲ್ಲ, ಅಭಿಪ್ರಾಯ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟ ಇದ್ದಲ್ಲ, ಇನ್ನು ಅವನಿಗೆ ಆ ಸ್ವರೂಪದಿಂದ ಪತನ ಹೊಂದುವುದಕ್ಕೆ ಕಾರಣ ಯಾವ ಅಶುದ್ಧ ಭಾವಗಳಿದಾವೆಯೋ ಆ ಅಶುದ್ಧ ಭಾವಗಳ ಜೊತೆಗೆ ಒಂದಾಗುವ ತಯಾರಿ ಇಲ್ಲರಿ. ಒಂದೇ ಸಮಯದೊಳಗೆ ಎಲ್ಲವನ್ನು ಕಿತ್ತೆಸೆಯುವಂಥ ಅಭಿಪ್ರಾಯ. ದ್ವೇಷ ಇರಬಹುದರಲ್ಲಿ ಇಲ್ಲ, ದ್ವೇಷ ಇಲ್ಲ. ಆದ್ರೆ ಆ ಸ್ವಭಾವದ ಮಹಿಮೆ ಹೀಗಿದೆಯಲ್ಲ, ಒಂದು ಸಲ ಅದ ಅನಂತ ಶಕ್ತಿಗಳ ಪುಂಜ ನಿಜ ರಸದಿಂದ ತುಂಬಿಕೊಂಡ ನಿರಂತರ ಪರಿಣಮನ ಮಾಡ್ತಾ ಇರುವಂಥ ವಸ್ತು ಅನುಭವದಲ್ಲಿ ಬಂದ ನಂತರ ಅದರಿಂದ ವಂಚಿತಾಗಿ ಉಳಿಯೋದ ಅವನಿಗೆ ಸರ್ವಥಾ ಮಾನ್ಯ ಇಲ್ಲವೇ. ಯಾವುವು ಪರದ್ರವ್ಯದ ಕುರಿತು ಸ್ವಲ್ಪ ಕೂಡ ಅವನಿಗೆ ಆತ್ಮೀಯತೆ ಇಲ್ಲ. ಧನ್ಯವಾದ ಹೇಳುವಷ್ಟು ಕೂಡ ಅವನಿಗೆ ಏನಿಲ್ಲ ಅಂತಂದ್ರೆ ಅಷ್ಟು ಕೂಡ ಪರಾಧೀನತೆ ಅಥವಾ ಸ್ವಭಾವದಿಂದ ಸ್ವಲ್ಪ ಬೇರೆ ರೂಪ ಇರೋದ ಅವನಿಗೆ ಸರ್ವಥಾ 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 ಮಾನ್ಯ. ಸರಿ, ಬರೀ ನಮ್ಮ ಬುದ್ಧಿಯಿಂದ ಕಲ್ಪನೆ ಮಾಡಿಕೊಳ್ಳಬಹುದು.
ಯಾವುದು ಸ್ವಯಂ ತನ್ನ ಸ್ವಭಾವ ಇದೆ, ತನ್ನದೇ ಆದಂಥ ಚೈತನ್ಯ ರಸದಿಂದ ಅನಂತ ಶಕ್ತಿಗಳ ಪುಂಜ ಸ್ವರೂಪವಾದಂಥ ಚೈತನ್ಯ ರಸ ವ್ಯಾಪ್ತವಿರುವಂಥ ಯಾವ ನಿಧಿ ಇದೆಯಲ್ಲ, ಆ ನಿಧಿಯಿಂದ ಸ್ವಯಂ ತಾನೇ ಅವನಿದ್ದರನು ಅವನ ಅನುಭವದಿಂದ, ಅವನ ಪರಿಚಯದಿಂದ ಅನಂತ ಕಾಲ ವಂಚಿತ ಇದ್ದಲ್ಲ, ಯಾವಾಗ ಆ ನಿಧಿ ರೂಪದ ಶುದ್ಧಾತ್ಮ ನಿರಂತರ ಪರಿಣಮಿಸ್ತಾ ಇರುವಂಥ, ಏಕ ಪ್ರಕಾರವಾಗಿ ಪರಿಣಮಿಸ್ತಾ ಇರುವಂಥ, ಅದೇ ಹಿಂದಿನ ಕಲಶದೊಳಗೆ ಬಂತು ದ್ರವ್ಯ ನಿರಂತರ ಚೈತನ್ಯ ರೂಪದಿಂದ ಪರಿಣಮಿಸ್ತಾ ಇದೆ. ಆದ್ರೆ ಆ ಪರಿಣಮನದೊಳಗ ಪ್ರತಿ ಸಮಯಕ್ಕೆ ಪರ್ಯಾಯವನ್ನು ಧಾರಣ ಮಾಡಿ ಆ ಪರ್ಯಾಯ ರೂಪವಾಗಿ ಕಾಣಿಸಿಕೊಳ್ಳುವಂಥ ಒಂದು ಯಾವ ಯೋಗ್ಯತೆ ಸಾಮರ್ಥ್ಯ ಇದೆ ಅಂಥೇಳಿ ಹೇಳ್ತಲ್ಲ, ಅದರ ಕಾರಣದಿಂದ ಅವನು ಪರಭಾವವನ್ನು ಅನುಭವಿಸ್ತಾನೆ. ಭಲೇ ಅದನ್ನು ಕರ್ಮದ ಉಪಾಧಿ ಅಂಥೇಳಿ ಅನುಭವಿಸ್ತಾನೆ ಅಂಥೇಳಿ ಹೇಳಿತು. ಆದರೆ ಈಗ ಆ ಯಾವ ಸ್ವರೂಪ ಭ್ರಷ್ಟತೆಯಿಂದ ಯಾವಾಗ ಮೇಲೆದ್ದನು, ಜಾಗೃತಾದನು, ನಿಜ ನಿಧಿಯ ಅನುಭವ ಆಗಿದೆಯೋ ಹಾಗೆ ಮಾಡಿದನು, ಆಗ ಅವನ ಅಭಿಪ್ರಾಯದೊಳಗ ಇನ್ನಿದನ್ನು ಯಾವುದೇ ಕಾರಣದಿಂದ ಬಿಟ್ಟುಕೊಡಬಾರದು, ಇನ್ನು ಇದರದೇ ಅನುಭವದೊಳಗ ನಾನು ಶಾಶ್ವತವಾಗಿ ಉಳಿಯಬೇಕು, ನನಗೆ ಬೇರೆ ಇನ್ನೇನೂ ಬೇಡ. ಇದನ್ನು ತೋರಿಸಿಕೊಟ್ಟವರು ಯಾರಾದರೂ ಅವರಿಗೆ ವಿನಯ ಮಾಡುವಷ್ಟು ಕೂಡ ಅವನಲ್ಲಿ ಅದರಿಂದ ವಂಚಿತತನ ಸಹನ ಆಗ್ತಾ ಇಲ್ಲ. ಬಹಳ ಅದ್ಭುತ ಇದೆ. ಎಲ್ಲಿಯವರೆಗೆ ಪರಿಚಯ ಇಲ್ಲವೋ ಅಲ್ಲಿಯವರೆಗೆ ತುಚ್ಛವಾದಂಥ ವಿಷಯದ ಸಲುವಾಗಿ ಕೂಡ ಪ್ರಾಣ ಕೊಡ್ತಿದ್ದ. ಎಲ್ಲಿಯವರೆಗೆ ಆ ನಿಜರಸದಿಂದ ತುಂಬಿಕೊಂಡ ನಿರಂತರ ಪರಿಣಮನ ಮಾಡುವಂಥ ಆ ಚೈತನ್ಯ ಸ್ವರೂಪದ ಪರಿಚಯ ಇರಲಿಲ್ಲ, ಅಲ್ಲಿಯವರೆಗೆ ಬೇಕಾದಷ್ಟು ನೀಚ ತರಗತಿಗೆ ಇಳಿತಾ ಇದ್ದ. ಆದರೆ ಈಗ ಅದರದೇನು ಅನುಭವ ಆಯಿತು, ಅದರ ಅನುಭವ ಆದ ನಂತರ ಒಂದು ಸಮಯ ಕೂಡ ಅದನ್ನು ಬಿಟ್ಟು ಬೇರೆ ರೂಪ ಆಗಲಿಕ್ಕೆ ಸಿದ್ಧ ಇಲ್ಲ. ಅಂಚಳನ ಸಮ್ಯಕ್ ದೃಷ್ಟಿ ಲೋಕದ ಜನರುಗಳ ವರ್ತನೆಯಿಂದ, ಲೋಕದ ಜನರುಗಳ ರೀತಿ ನೀತಿಯಿಂದ ತೀರ ಭಿನ್ನ, ತೀರ ವಿಲಕ್ಷಣ ರೂಪವಾಗಿ ಪರಿಣಮನ ಮಾಡ್ತಾ ಇರ್ತಾನೆ. ಅವನಿಗೆ ಬೇಕಾದಂಥ ಪುಣ್ಯದ ಉದಯ ಕೂಡ ರುಚಿಸುವುದಿಲ್ಲ. ಅದೆಲ್ಲ ಉಚ್ಛಿಷ್ಟ ಭೋಜನ. ನಿಜವಾಗಿನ ಉಚ್ಛಿಷ್ಟ ಭೋಜನ ಇದೆ ಅದು. ದೃಢಶೀಲ ಜುಕ್ತಂ ನರೇಣ ಅಂಥೇಳಿ ರಾವಣ ಮುಖದಿಂದ ಬಂತಲ್ಲ, ದೃಢಶೀಲದಿಂದ ಯುಕ್ತವಿರುವಂಥ ಈ ನರ, ಈ ಮನುಷ್ಯ ಆ ಉಚ್ಛಿಷ್ಟ ಭೋಜನ ಮಾಡೋದ. ಯಾವ ಉಚ್ಛಿಷ್ಟ ಭೋಜನ? ತಾನಾಗಿನ ಬಂದಿದ್ದಳು ಉಪರಂಭೆ ಅನ್ನುವಂಥ. ಆಗ ಅವನ ಅಂತರಂಗ ಹೇಳ್ತಿದೆ, ಅವ ಯಾವನೋ ನರ,
ಆ ಮನುಷ್ಯನ ಸ್ವತ್ತದ. ಆ ಸ್ವತ್ತನ್ನ ಬಯಸೋದ ಉಚ್ಚಿಷ್ಟ ಭೋಜನ. ದೃಢಶೀಲಯುಕ್ತ ಇದ್ದೇನೆ ನಾನು. ಅದ್ಭುತ ಮಾತಿದೆ ರೀ. ಸರಿ, ಅದೇ ಪ್ರಕಾರ ಈ ಜೀವ ಅದರ ಸ್ವತ್ತು ಇದೆ. ಅದು ಯಾವುದರದ? ಜಡದ ಅಧಿಕಾರ ಅಂತ ಇದೆ. ಅದನ್ನು ನಮ್ದನ್ನೋದ, ಅದನ್ನು ಭೋಗಿಸೋದ, ಅದರ ಸಲುವಾಗಿ ಸಂತುಷ್ಟ ಇರೋದ, ಅದರ ಸಲುವಾಗಿ ತೃಪ್ತ ಆಗೋದ, ಇದು ಜೀವನಿಗೆ ಎಂದಾದರೂ ಶೋಭೆ ಕೊಡ್ತಿದೆ ಅಂತ. ಜಡ, ಉದ್ಗಲ, ಕರ್ಮ ನಿರ್ಮಿತ ಯಾವ ಬಾಹ್ಯ ವೈಭವ ಇದೆಯೋ ಅದನ್ನು ಅವ ಯಾವತ್ತೂ ಒಪ್ಪೋದಲ್ರಿ. ಸಮ್ಯಕ್ ದೃಷ್ಟಿ ಜೀವ ಒಂದೇ ಒಂದು ಸಮಯದೊಳಗ ಆ ರಾಗ ದ್ವೇಷ ಮೋಹ ರೂಪದ ಯಾವ ಬಹುಭಾವಗಳಿದಾವೆಯೋ ಅವು ಎಲ್ಲವನ್ನು ಒಂದೇ ಒಂದು ಸಮಯದೊಳಗೆ ಕಿತ್ತೆಸೆಯುವಂಥ ಅಭಿಪ್ರಾಯ ಅವನದಿದೆ. ಅಭಿಪ್ರಾಯ ಅಂತ ಹೇಳಿ ಹೇಳಿದ್ದಾರೆ, ಉದ್ಯಮ ಅಂತ ಹೇಳಿ ಹೇಳಲಿಲ್ಲ. ಅಭಿಪ್ರಾಯ. ಅರೆ, ಅಭಿಪ್ರಾಯದೊಳಗೆ ಅದು ಇದ್ರೂ ಕೂಡ ಎಲ್ಲಿಯವರೆಗೆ ಸಂಯೋಗ ಇದೆ ಅಲ್ಲಿಯವರೆಗೆ ಇರೋದಲ್ಲ. ಏನು? ರಾಗದ್ವೇಷ ಮೋಹಗಳ ಜೊತೆಗೆ ಉಳ್ಕೊಳ್ಳುವಂಥ ಪ್ರಸಂಗ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಉಳ್ಕೊಳ್ಬೇಕು. ಅಭಿಪ್ರಾಯದೊಳಗೇನೋ ಇದೆ. ಅಭಿಪ್ರಾಯದೊಳಗೂ ಶುದ್ಧಾತ್ಮನ ಆಸ್ವಾದ ಬಂದಿರುವಂತಹ ಜೀವ ಎಂದೂ ಅವನ ಅಭಿಪ್ರಾಯದೊಳಗ ನಡಿಲಿ ಇನ್ನೊಂದು ಸ್ವಲ್ಪ, ಇದನ್ನೊಂದು ಸ್ವಲ್ಪ ಭೋಗಿಸೋಣ. ಭಲೆಯ ಆದಿದೇವನ ಕಥೆಯೊಳಗೆ ಬರ್ತಿದ್ದೀರಿ. ಈಗ ಇದನ್ನ ಹೇಗೆ ಅಲ್ಲಗಡೀಲಿ? ನಾರಿ ರೂಪದ ಯಂತ್ರ ನೋಡಿ ನೋಡಿ ಕರಗಿ ಹೋಯ್ತು. ನೋಡ್ತಾ ಇದ್ದ ಹಾಗೆ ನೀಲಾಂಜನೆ. ಈಗ ಇದನ್ನು ಹೇಗೆ ಅಲ್ಲಗಳೀಲಿ ಅಂಥೇಳಿ ಅಲ್ಲಿ ಭಲೆ ಜಿಂಶೇನಾಚಾರ್ಯರ ಪೂರ್ವ ಪುರಾಣದ ಆಧಾರದಿಂದ ಪಂಪ ಮಹಾಕವಿ ಹೇಳಿದ್ರೂ ಕೂಡ ಅದನ್ನು ನಮ್ಮ ಸಲುವಾಗಿ ಹೇಳಿದ್ದ ಕಥೆ ನೀಡಿದೆ. ಏನು? ಮೋಹಿ ಜೀವದ ಮೋಹ. ನೋಡ್ರಿ, ಮೋಹ ಎರಡು ಪ್ರಕಾರದ್ದಿದೆ ಅಲ್ಲ. ಒಂದು ಮೋಹ ಅಖಂಡ ಇದೆ, ಒಂದು ಮೋಹ ಕತ್ತರಿಸಿ ಹೋದ್ರೂ ನಡೀತಾ ಇದೆ. ಬೇರೆ ಕತ್ತರಿಸಿ ಹೋದ್ರೂ ಕೂಡ ನಡೀತಾ ಇದೆ. ಅದಕ್ಕೆ ನಾವು ಆಗಮದ ಆಧಾರದಿಂದ ಚಾರಿತ್ರ ಮೋಹ ಅಂತ ಹೇಳಿದರು ನಮ್ಮ ಗುರುಗಳ. ಆದ್ರೆ ಅಲ್ಲೇನು ಪಂಪ ಹೇಳಿದಾನಲ್ಲ, ಅದು ಚಾರಿತ್ರ ಮೋಹದ ಮಾತು ಹೇಳಿಲ್ಲ, ಮೋಹದ ಮಾತು ಹೇಳಿದ. ಇಲ್ಲೇನ ಅಮೃತ ಚಂದ್ರಾಚಾರ್ಯ ದೇವರು ಹೇಳ್ತಾ ಇದ್ದಾರಲ್ಲ, ಇದು ಮೋಹ ಹೊರಟು ಹೋಗಿದೆ, ಬರೀ ಒಂದಿಷ್ಟು ಬಾಲು ಇದೆ. ಅದ ಆನೆಯೆಲ್ಲ ಹೊರಟು ಹೋಯ್ತು, ಬರೀ ಬಾಲು ಇದೆ. ಮೋಹ ಹೊರಟು ಹೋಗಿದೆ. ಅರೆ, ಅಭಿಪ್ರಾಯದೊಳಗಿಲ್ಲ. ಇದನ್ನು ಭೋಗಿಸ್ಬೇಕಂತ ಹೇಳಿ ಹಾಗಿರೋದು ಹೇಳ್ರಿ, ಹೇಗಿರೋದು ಸಾಧ್ಯ ಇದೆ? ಇಲ್ಲಿ ಯಾವ ರೀತಿಯಿಂದ ಹೇಳ್ಕೊಂಡು ಬಂದ್ರಲ್ಲ ಆ ರೀತಿಯಿಂದ ವಿಷಯದ ಆಕಲನ ಮಾಡಿದ್ದೇ ಆದ್ರೆ ಕ್ಷಯೋಕ್ಷಮ ಜ್ಞಾನ ಕೂಡ ಅದನ್ನು ಸತ್ಯ ಅಂತ ಹೇಳಿ ಒಪ್ಪುತ್ತಿದೆಯೋ ಅಥವಾ ಇಲ್ಲರಿ? ಒಂದೇ ಒಂದು ಸಮಯದೊಳಗೆ ಎಲ್ಲವನ್ನು ಕಿತ್ತೆಸೆಯುವಂಥ ಅಭಿಪ್ರಾಯ ಉಳ್ಳದ್ದಿದೆ. ಅಭಿಪ್ರಾಯ ಉಳ್ಳವನಿದ್ದಾನೆ ಆ ಸಮ್ಯಕ್ ದೃಷ್ಟಿ ಜೀವ. ಒಪ್ಪುತ್ತಿದ್ದೇನೆಲ್ಲ ನಮ್ಮ ಕ್ಷಯೋಕ್ಷಮ ಜ್ಞಾನ. ಇನ್ನೊಂದಿಷ್ಟು ಭೋಗಿಸ್ಬೇಕು. ಅರೆ, ದುಃಖ ಯಾರು ಇನ್ನೊಂದಿಷ್ಟು ಭೋಗಿಸ್ತವ್ರಿ? ಪರಾಧೀನತೆಯ ಅವಮಾನ ಯಾರು ಇನ್ನೊಂದಿಷ್ಟು ಸಹಿಸ್ತವ್ರ ಹೇಳ್ರಿ? ಯಾರು? ಪರಾಧೀನತೆಯ ಅವಮಾನ ಇನ್ನೊಂದಿಷ್ಟು ಭೋಗದೊಳಗೆ ಮುಂದುವರಿಬೇಕು, ಇನ್ನೊಂದಿಷ್ಟು ಪತ್ನಿ ಪುತ್ರರ ಜೊತೆಗೆ ಇರಬೇಕು. ಈ ಶರೀರದೊಳಗಿನ ಬಲ ಒಂದಿಷ್ಟು ಇರೋ ತನಕ ಈ ಇಂದ್ರಿಯಗಳ ಭೋಗಿಸ್ಬೇಕು. ಈ ಪ್ರಕಾರ ಪರಾಧೀನತೆಯನ್ನ ಆ ಚಿತ್ ಸ್ವರೂಪದ ಆತ್ಮ ಹೇಗೆ ಬಯಸೋ ಸಾಧ್ಯ ಇದೆ? ಯಾವ ಚಿತ್ ಸ್ವರೂಪದ ಆತ್ಮ?
ನಿಜ ರಸದಿಂದ ತುಂಬಿಕೊಂಡ ನಿರಂತರ ಪರಿಣಮನ ಮಾಡ್ತಾ ಇರುವಂತಹ ಆ ಶುದ್ಧಾತ್ಮನ ಆಸ್ವಾದ ರೂಪದ ಅನುಭವ ಯಾರಿಗೆ ಬಂದಿದೆಯೋ ಅವರಿಗೆ ಬೇಕಾದಂಥ ಪುಣ್ಯ ಇದ್ದರೂ ಕೂಡ ಅದರಲ್ಲಿ ನಿಲ್ಲಬೇಕನ್ನೋದು ಅವರ ಅಭಿಪ್ರಾಯ ಇರೋದಿಲ್ಲ. ನಿಂತಿದ್ದಾರನ್ನೆಲ್ಲ ಅದೇ ನೀನು ನೋಡ್ತಾ ಇರೋದೇ ಬೇರೆ, ನಾವು ಹೇಳ್ತಾ ಇರೋದೇ ಬೇರೆ ಅಂತಾರೆ ಅವರ ಜ್ಞಾನಿಗಳ. ನಾವು ಹೀಗೆ ಕೇಳಿದ್ರ ರಾಮ ಹಾಗೆ ಮಾಡ್ತಾ ಇದ್ದಾನೇನಿಲ್ಲ, ಮೃತ ಶರೀರವನ್ನ ಹೆಗಲ ಮೇಲೆ ಹೊತ್ತು ತಿರುಗ್ತಾ ಇದ್ದಾನೇನಿಲ್ಲ. ಅರೆ ನೀ ಅದನ್ನ ನೋಡ್ತಾ ಇದ್ದಿ, ಆದ್ರೆ ಆ ರಾಗೇನಿದೆ ಅಲ್ಲ, ಮೃತ ಶರೀರವನ್ನ ಹೊತ್ಕೊಂಡಿದ, ಅದಕ್ಕೆ ಕಾರಣಭೂತ ಯಾವ ರಾಗಿದೆ ಅಲ್ಲ, ಅದನ್ನ ಮೂಲ ಸಹಿತ ಒಂದೇ ಒಂದು ಸಮಯದೊಳಗೆ ಕಿತ್ತೆಸೆಯುವ ಅದನ್ನ ನಾನು ನೋಡ್ತಾ ಇದ್ದೇನೆ, ನಿನಗೆ ತೋರಿಸ್ತಾ ಇದ್ದೇನೆ, ನೀನು ಅದನ್ನ ನೋಡ್ದ, ಅದನ್ನು ಹೊರಗಿಂದ ಯಾಕೆ ನೋಡ್ತಾ ಇದ್ದೆ? ಈ ಮೂಢ ಜೀವ ಬರೇ ತಾನು ನಿರಪರಾಧಿ ಅಂತೇಳಿ ಹೇಳ್ಕೊಳ್ಳುವ ಸಲುವಾಗಿ ಸಮ್ಯಕ್ ದೃಷ್ಟಿ ಧರ್ಮಾತ್ಮನನ್ನ ಅಪರಾಧಿ ಸಿದ್ಧ ಮಾಡ್ಲಿಕ್ಕೆ ತಯಾರದಾನೆ. ಹೌದೇನಿಲ್ಲ? ತನ್ನ ಅಪರಾಧವನ್ನ ಸ್ವೀಕಾರ ಮಾಡುವ, ತನ್ನ ದುರ್ಬಲತೆಯನ್ನ ಸ್ವೀಕಾರ ಮಾಡುವ ಎದೆಗಾರಿಕೆ ಇಲ್ಲದೆ ಇರುವಂಥ ಜೀವ ಕುಂದರ ಮಾತೆ ಹೇಳಿದಳಲ್ಲ, ಏನು ಹೇಳಿದಳು? ಮಗು ಇಷ್ಟು ಎಳೆ ವಯಸ್ಸಿನೊಳಗೆ ಯಾವ ತೀರ್ಥಂಕರ ಪುರುಷರು ಕೂಡ ದೀಕ್ಷಾ ಧಾರಣ ಮಾಡಲಿಲ್ಲಲ್ಲ. ಇದೇನಿದೆ ರೀ? ಅದೇನಿದೆ? ಅದು ಮೋಹ ಮಾತಾಡ್ತಾ ಇದೆ. ಪದ್ಮಪ್ರಭ ಕುಮಾರನ ಮಾತೇ ಅಲ್ಲ. ಆದ್ರೆ ಆ ಮೋಹವನ್ನ ಬೆಳೆಸಗೊಡದೇ ಇರುವಂತಹ ಯಾವ ಈ ಸಮ್ಯಕ್ ದೃಷ್ಟಿ ಜೀವದ ವೈರಾಗ್ಯ ಭಾವ ಇದೆಯೋ ಅದು ಕತ್ತರಿಸಿ ಹಾಕ್ತಿದೆ ಸಹಜ ರೂಪದಿಂದ. ಏನು ಹೇಳ್ತಾನೆ? ಅಮ್ಮ, ದೀಕ್ಷೆ ಯಾವುದರ ಸಲುವಾಗಿ ತಕ್ಕೊಳ್ಳೋದಿರ್ತಿದೆ ಅದನ್ನು ನೋಡ್ಬೇಕೇ ವಿನಃ ಯಾವಾಗ ತಕ್ಕೊಳ್ಳೋದಿರ್ತಿದೆ ಅದನ್ನು ನೋಡೋದು. ತೀರ್ಥಂಕರ ಪುರುಷರ ದೀಕ್ಷೆ ಯಾವುದರ ಸಲುವಾಗಿ ತಗೊಂಡ್ರು? ಯಾವುದರ ಸಲುವಾಗಿ? ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟ ಆಗ್ತಾ ಇರುವಂಥ ಈ ಚೈತನ್ಯದ ಸ್ವರೂಪಕ್ಕೆ ಪ್ರಾಪ್ತ ಆದ ನಂತರ ಆ ಸ್ವರೂಪದಿಂದ ಭ್ರಷ್ಟ ಆಗುವುದರಲ್ಲಿ ನಿಮಿತ್ತಭೂತವಾದಂಥ ಯಾವ ಯಾವ ಕ್ಷಣಿಕ ಭಾವಗಳಿದಾವೆಯೋ ಆ ಭಾವಗಳನ್ನೆಲ್ಲ ಮೂಲದಿಂದ ಕಿತ್ತೆಸೆಯುವ ಅಭಿಪ್ರಾಯ ಏನು ಆ ಸಮಯದಲ್ಲಿ ಉತ್ಪನ್ನ ಆಗಿತ್ತಲ್ಲ, ಅದ ಪುಷ್ಟ ಆಗ್ತಾ ಈಗ ಎಲ್ಲಿ ಬಂದು ನಿಂತದ್ದಿದೆ ಅಂತಂದ್ರೆ ಇನ್ನ ಆ ಬಹುವಿಧದ ಯಾವ ಅಶುದ್ಧ ಭಾವಗಳಿದಾವೆಯೋ ಅವು ಮೊಳೆಯೋದನ್ನ ಸಾಧ್ಯ ಇಲ್ಲ. ಆ ಪ್ರಕಾರ ಅಂತರಂಗದ ಭೂಮಿಕಾ ನಿರ್ಮಾಣ ಆದದ್ದಿದೆ. ಅವಾಗ ದೀಕ್ಷೆ ತಗೊಳ್ಳೋದಿದೆ. ಎಷ್ಟೆಷ್ಟು ಮಾತುಗಳ ಜನಾಗಮದೊಳಗ ಒಂದು ವಾಕ್ಯ ಅಥವಾ ಒಂದು ವಿಷಯವನ್ನು ತಿಳ್ಕೊಳ್ಳೋ ವೇಳೆದೊಳಗ ಅದಕ್ಕೆ ಪೂರಕವಿರುವಂತಹ ಸಮಸ್ತ ವಿಷಯಗಳ ಅಲ್ಲಿ ಉದ್ಭವ ಆಗ್ತವೆ ಮತ್ತು ಜೀವದ ಬುದ್ಧಿಯನ್ನು ನಿರ್ಮಲ ಮಾಡ್ತವೆ. ಯಾವ ಸಮಯದೊಳಗಾಗ್ತಿದೆ ಇದು? ಯಾವ ಸಮಯದೊಳಗೆ ಭಾವ ಆಗ್ತಿದೆ? ಅಭಿಪ್ರಾಯ ಯಾವ ಸಮಯದೊಳಗೆ ಬರ್ತಿದೆ? ಯಾವ ಸಮಯದೊಳಗೆ ಸ್ವರೂಪಕ್ಕೆ ಪ್ರಾಪ್ತ ಆಯ್ತಲ್ಲ? ಚೈತನ್ಯ ಅನಾದಿ ಕಾಲದಿಂದ ಭ್ರಷ್ಟ ಇತ್ತು. ಯಾವ ಸಮಯದಲ್ಲಿ ಸ್ವರೂಪಕ್ಕೆ ಪ್ರಾಪ್ತ ಆಯ್ತಲ್ಲ ಆ ಸಮಯದಲ್ಲೇನ ಅವನಲ್ಲಿ ಈ ಪ್ರಕಾರದ ಅಭಿಪ್ರಾಯ ಬಂತು. ಏನ? ಪರದ ಕಡೆಗೆ ನೋಡುವ, ಪರದಲ್ಲಿ ಉಳಿಯುವ ಅವಮಾನ ನಿಜವಾಗಿ ಅವಮಾನ ಇದೆ. ಗುಣಭದ್ರಾಚಾರ್ಯ ಹೇಳಿದರಲ್ಲ, ಏನು ಹೇಳಿ?
ನವಧಾ ಭಕ್ತಿ ಪೂರ್ವಕ ಪಂಚಮ ಗುಣಸ್ಥಾನಾವರ್ತಿ ಶ್ರಾವಕ ಮಹಾಭಾಗ್ಯನ ನಡ್ಕೊಂಡು ಬಂದಿದೆ ಅನ್ನುವ ಒಂದು ಪ್ರಮೋದದ ಬಹುಮಾನದ ಭಾವದಿಂದ ಮುನಿರಾಜರಿಗೆ ಆಹಾರ ಕೊಟ್ಟರನು ಅದನ್ನು ತಗೊಳ್ಳೋದ ನನಗೆ ನಿಜವಾಗಿ ಅವಮಾನ ಇದೆ ಅಥವಾ ಇಲ್ಲರಿ? ಆ ಭಾವ ಎಲ್ಲಿಂದ ಬಂತಾರೆ? ಅಂದ ನಿರ್ಮಾಣ ಆಗಿರ್ತದೆ. ಎಂದ ಸ್ವರೂಪ ಭ್ರಷ್ಟತೆಯಿಂದ. ಅರೆ ಆದಾಗ್ಯೂ ಹೇಳಿದರಲ್ಲ, ಅನಾದಿ ಕಾಲದಿಂದ ಭ್ರಷ್ಟಿತ್ತು. ಆದ್ರೂ ಹಾಗಿದ್ರೂ ಕೂಡ ಈಗ ಸ್ವರೂಪಕ್ಕೆ ಪ್ರಾಪ್ತ ಆಯ್ತದೆ. ಈ ಪ್ರಕಾರ ಅಂದ್ರೆ ಯಾವ ಪ್ರಕಾರ ಅನ್ನೋದು ಕಥನಾದದ್ದೇ ಇದೆ. ಈ ಪ್ರಕಾರ ಪೂರ್ವೋಕ್ತ ಪ್ರಕಾರದಿಂದ ಜೀವದ ಸ್ವರೂಪ, ಜೀವ ದ್ರವ್ಯದ ಸ್ವರೂಪ ಒಂದು ಚೈತನ್ಯವೇ ಇದೆ. ಇದರದ ಸಂಸ್ಕಾರ ಬುದ್ಧಿಯ ಮೇಲೆ ಆದ ನಂತರ ಬುದ್ಧಿ ಜಾಗೃತ ಆಗಿ ಸ್ವಭಾವದ ಸನ್ಮುಖ ಆದ ನಂತರ ಆ ಜೀವಕ್ಕ ಆ ಒಂದು ಚೈತನ್ಯದ್ದೇ ಆಸ್ವಾದಪೂರ್ವಕ ಅನುಭವ ಆಯಿತು. ಈ ಪ್ರಕಾರ ಅನುಭವ ಆದ ನಂತರ ಅದರ ಸ್ವರೂಪಕ್ಕೆ ಪ್ರಾಪ್ತವಾಗಿರುವಂಥ ಯಾವ ಜೀವ ಇದೆಯಲ್ಲ, ಅದು ಹೇಗೆ ಮಾಡುವುದರಿಂದ ಸ್ವರೂಪಕ್ಕೆ ಪ್ರಾಪ್ತ ಆಯಿತು ಅಂಥೇಳಿ ಮತ್ತಿಲ್ಲಿ ಕೇಳಿದ ನಂತರ ಅದಕ್ಕೆ ಉತ್ತರ ಏನು ಹೇಳಿದ್ರು? ಅನಂತ ಶಕ್ತಿಗಳ ಪುಂಜ ನಿರಂತರ ಪರಿಣಮನ ಮಾಡುತ್ತಾ ಇರುವಂಥ ನಿಜ ರಸದಿಂದ ತುಂಬಿಕೊಂಡಿರುವಂಥ ವಸ್ತುವಿನ ಅನುಭವ ಮಾಡಿದ ನಂತರ ಅದರ ಸ್ವರೂಪ ಏನಾಯಿತು? ಅದು ಹೇಗಾಯಿತು? ಅದು ಹೇಗಿದೆ? ಯಾವ ಬಹುವಿಧದ ಭಾವದವಲ್ಲ ಅಶುದ್ಧ ಭಾವ, ರಾಗದ್ವೇಷ ಮೋಹ. ಅರೆ ರಾಗದ್ವೇಷ ಮೋಹ ಇವ ನಿಜವಾಗಿ ಸಮ್ಯಕ್ ದೃಷ್ಟಿ ಜೀವದಲ್ಲೇ ಇರ್ತವ್ರಿ. ಏನ ಹ್ಞೂ ಅಂದ್ರೆ ಹೇಳ್ಬೇಕು. ರಾಗದ್ವೇಷ ಮೋಹ ಸಮ್ಯಕ್ ದೃಷ್ಟಿ ಜೀವದಲ್ಲೇ ಇರ್ತಾವ. ಹೇಗೆ? ಅರೆ ಸ್ವರೂಪದ ಕುರಿತು ರಾಗ, ಪರಭಾವಗಳ ಕುರಿತು ದ್ವೇಷ, ಆ ಪರಭಾವಗಳಿಂದ ರಹಿತ ಸ್ವರೂಪದಲ್ಲೇ ಸದಾ ರಮಿಸಬೇಕು, ಉಳಿಬೇಕು ಅನ್ನುವ ಮೋಹ. ಆ ಬಹುವಿಧದ ಯಾವ ರಾಗದ್ವೇಷ ಮೋಹದವಲ್ಲ, ಅವುಗಳನ್ನು ಮೂಲದಿಂದ ಕಿತ್ತೆಸೆಯೋದು ಅಂದ್ರೆ ಏನ? ಸ್ವರೂಪದ ಕುರಿತ ರಾಗ ಮಾಡುವುದಿಲ್ಲ. ಯಾವ ವಿಭಾವ ಪರಭಾವ ಇದಾವೋ ಅವುಗಳ ಕುರಿತು ದ್ವೇಷ ಮಾಡುವುದಿಲ್ಲ. ದುರ್ಬಲತೆಯ ಕುರಿತು ದ್ವೇಷ ಮಾಡುವುದಿಲ್ಲ. ಶಾಶ್ವತ ಸುಂದರ ವಸ್ತುವಿನ ಕುರಿತು ರಾಗ ಮಾಡುವುದಿಲ್ಲ. ಆ ಯಾವ ಸ್ವರೂಪ ಇದೆಯೋ, ಪರಭಾವಗಳಿಂದ ಪರಿತ್ಯಕ್ತವಾದಂಥ ಯಾವ ಸ್ವರೂಪ ಇದೆಯೋ ಅದರಲ್ಲೇ ಶಾಶ್ವತವಾಗಿ ಉಳಿಯುವಂಥ ಮೋಹ ಮಾಡೋದಿಲ್ಲ. ಬಸ್ ಉಳಿದು ಬಿಡೋದು. ಯಾವುದರಿಂದ ಭಿನ್ನ ಆಗಬೇಕನ್ನಿಸ್ತಿದೆಯಲ್ಲ, ಅರೆ ಭಿನ್ನ ಆಗ್ಬೇಕನ್ನಿಸ್ತಾ ಇದೆ, ಅರ್ಥಾತ್ ಅದರ ಕುರಿತು ದ್ವೇಷ ಇದೆ. ಯಾವುದರಲ್ಲೇ ಏಕಾಗಬೇಕನ್ನಿಸ್ತಾ ಇದೆಯಲ್ಲ, ಯಾವುದರ ಮಹಿಮಾ ಬರ್ತಾ ಇದೆಯಲ್ಲ, ಅದರ ಕುರಿತು ರಾಗ ಇದೆ. ಹಾಗಾದ್ರೆ ಅದರ ಕುರಿತು ರಾಗ ಮಾಡಿದರೆ ಅದರ ಪ್ರಾಪ್ತಿ ಆಗ್ತಿದೆಯಲ್ಲ, ಇದರ ಕುರಿತು ದ್ವೇಷ ಮಾಡಿದರೆ ಇದು ಹೊಂಟು ಹೋಗ್ತಿದೆಯಲ್ಲ. ಅಂಥ ಭವ್ಯ ಜೀವನದ ಕಲ್ಪನೆಯಿಂದ ಆ ಭವ್ಯ ಜೀವನ ಪ್ರಾಪ್ತ ಆಗ್ತಿದೆಯಲ್ಲ. ಹಾಗಾದ್ರೆ ಅದನ್ನು ಮೂಲ ಸಹಿತ ಸ್ವರೂಪದ ಮಹಿಮೆ ಮಾಡಿದ್ದ ಸಾಕು. ಸ್ವರೂಪದ ಅನುಭವಗಳು ಪರಭಾವಗಳಿಂದ ಬಿಡುಗಡೆ ಹೊಂದುವ ಅಭಿಲಾಷೆ ಇಟ್ಕೊಂಡ್ರೂ ಕೂಡ ದುರ್ಬಲತೆಯಿಂದ ಅಲ್ಲಿ ಉಳಿದದ್ದಿದೆ. ಆ ದುರ್ಬಲತೆಯ ಪರಿಹಾರ ಮಾಡಿ ಸ್ವಭಾವದೊಳಗೆ ಉಳಿದು ಬಿಡೋದು. ತಿಳಿತಾ ಇದೆ? ಅಲ್ಲಿ ನಿಜವಾಗಿ ರಾಗದ ಪ್ರಯೋಜನ ಸಿದ್ಧ ಆಯ್ತ್ರಿ. ಅಲ್ಲಿ ನಿಜವಾಗಿ ದ್ವೇಷದ ಪ್ರಯೋಜನ ಸಿದ್ಧ ಆಯ್ತ್ರಿ. ಅಲ್ಲಿ ನಿಜವಾಗಿ ಮೋಹ ಸಾರ್ಥಕ ಆಯ್ತ್ರಿ. ಯಾವಾಗ ಕ್ಷಯ ಆಯ್ತಲ್ಲ ಆವಾಗ ಮೋಕ್ಷದೊಳಗ ಮೋಹದ ಸಾರ್ಥಕತೆ ಇದೆ.
ಕ್ಷಯ ಆಗುವುದರೊಳಗೆ ಮೋಹದ ಸಾರ್ಥ. ಸಮ್ಯಕ್ ದೃಷ್ಟಿ ಜೀವ ಅರೆ ನರಕದಲ್ಲಿದ್ದಾನೆ, ಸ್ವರ್ಗದಲ್ಲಿದ್ದಾನೆ, ಮಧ್ಯಲೋಕದೊಳಗ ವಿಶಿಷ್ಟ ಪುರುಷ ಪುಣ್ಯ ಪುರುಷನಾಗಿ ಜನ್ಮ ತಾಳಿದ್ದಾನೆ. ಅದರಲ್ಲಿ ಯಾವುದರಲ್ಲೇನೂ ಅವನಿಗೆ ಯಾವುದೇ ಪ್ರಕಾರದ ರಾಗ ದ್ವೇಷ ಇಲ್ಲ. ನರಕದ ಕುರಿತು ದ್ವೇಷ ಏನು ಮಾಡೋದಿದೆ? ಸ್ವರ್ಗದ ಅಥವಾ ಮನುಷ್ಯನ ಭೋಗಗಳ ಕುರಿತು ಏನು ರಾಗ ಮಾಡೋದಿದೆ? ರಾಗ ಮಾಡುವಂಥ ವಸ್ತು ಮೂರು ಲೋಕದೊಳಗೂ ಒಂದೇ ಇದೆ, ಅದುವೇ ನಿಜ ಶುದ್ಧಾತ್ಮ ಚೈತನ್ಯ ಸ್ವರೂಪದ ಜೀವದ್ರವ್ಯ. ದ್ವೇಷ ಮಾಡುವಂಥ ವಸ್ತು ಮೂರು ಲೋಕದೊಳಗೆ ಒಂದೇ ಇದೆ, ತನ್ನ ದುರ್ಬಲತೆ. ನಾವು ಪತನ ಯಾವ ಕಾರಣದಿಂದ ಆಗ್ತಾ ಇದ್ದೇವೆ? ಯಾವ ಕಾರಣದಿಂದ ಬೀಳ್ತಾ ಇದ್ದೇವೆ? ಉರುಳಿ ಬೀಳ್ತಾ ಇದ್ದೇವೆ ಯಾವ ಕಾರಣದಿಂದ? ದುರ್ಬಲತೆಯ ಕಾರಣದಿಂದನಲ್ಲ. ಏನು ದುರ್ಬಲತೆ? ನಮಗೆ ಸ್ವಭಾವದಲ್ಲಿ ನಿಂತುಕೊಳ್ಳುವ ಸಾಮರ್ಥ್ಯ. ಅದೇ ನಮ್ಮ ಭೂಮಿಕೆಗೆ ಅನುಸಾರವಾಗಿ ವಿಚಾರ ಮಾಡಿದರೆ ನಮಗೆ ಆ ಅರೂಪಿ ಅಂತಃ ತತ್ವವನ್ನ ಅನಂತ ಜ್ಞಾನಿಗಳ ತೀರ್ಥಂಕರರ ಯಾವುದರ ವಿವೇಚನೆ ಮಾಡಿದರೋ ಆ ಅಂತಃ ತತ್ವವನ್ನ ಪ್ರಾಪ್ತ ಮಾಡಿಕೊಳ್ಳುವ ಅಥವಾ ಅನುಭವದಲ್ಲಿ ತಂದುಕೊಳ್ಳುವ ಸಾಮರ್ಥ್ಯ ಇಲ್ಲರಿ. ಇದುವೇ ಏನಿದೆ? ನಮ್ಮ ದುರ್ಬಲತೆ. ಹೊರಗಡೆ ಏನು ಬೇಕಾದ್ದು ಮಾಡಿ ತೋರಿಸ್ತೇವೆ ಅಂಥೇಳಿ ಅನ್ನುವಂಥ ಪೌರುಷ ಪ್ರತಿಭಾ ಇರುವಂಥ ಮನುಷ್ಯ ನಿಜವಾಗಿ ದುರ್ಬಲ. ಕೋಟಿ ಭಟ ವೀರೇನದನು ಅವ ನಿಜವಾಗಿ ತನ್ನನ್ನು ತಾನು ಜಯಿಸುವುದರಲ್ಲಿ ದುರ್ಬಲ. ಬಹಳ ಅದ್ಭುತ ಮಾತು ಇದೆ. ಈ ಜೀವಕ್ಕ ಆಂತರ್ಯದೊಳಗಿಂದ ಉಲ್ಲಾಸ ಉಕ್ಕಿ ಬರಬೇಕು. ಒಂದೇ ಒಂದು ಸಮಯದೊಳಗ ನಮ್ಮಲ್ಲೇ ಕೂಡ ಆ ಅಭಿಪ್ರಾಯ, ಅರೆ ಅನುಭವ ಎಲ್ಲೇ ಆಯ್ತು ಅಲ್ಲೇ ಅಭಿಪ್ರಾಯದ ಪರಿವರ್ತನೆ ಆಯ್ತಾ ಅಂತ. ಆದರೆ ನಮಗೆ ಜ್ಞಾನ ಆಗಿದೆ ಅಂದಮೇಲೆ ನಮ್ಮ ಜ್ಞಾನದೊಳಗೆ ಪುರುಷಾರ್ಥ ಆಗಬೇಕು ಅಥವಾ ಬೇಡ್ರಿ? ನಮಗೆ ಜ್ಞಾನ ಆಗಿದೆಯಲ್ಲ, ಏನ ಈ ಭವ ಪರಂಪರೆಯೊಳಗ ಅನಂತ ಪರಾಧೀನತೆ ಇದೆ. ಈ ಅನಂತ ಪರಾಧೀನತೆಯನ್ನ ಕತ್ತರಿಸಿ ಹಾಕುವಂಥ ಸಾಮರ್ಥ್ಯ ನನಗೆ ಈಗ ಈ ಪರ್ಯಾಯದೊಳಗೆ ಪ್ರಾಪ್ತ ಆದಂತೆ ಇದೆ. ನನಗೆ ಎಲ್ಲ ಪ್ರಕಾರದ ಅನುಕೂಲತೆಗಳ ಕೂಡಿ ಬಂದದ್ದು ಇದ್ದಾವೆ. ನಾನು ಈಗ ನನ್ನ ಆ ಜ್ಞಾನದ ಬಲದಿಂದ ಏನು ಮಾಡೋದಿದೆ? ಅಂತಃ ತತ್ವವನ್ನ ಪ್ರತ್ಯಕ್ಷೀಕರಣ ಮಾಡಿಕೊಳ್ಳುತ್ತಿದೆ. ಜಿನವಾಣಿಯ ಎದುರಿಗೆ ಬಂದ ನಂತರ, ತ್ರಿಲೋಕ ಪೂಜ್ಯ ಪ್ರಭುವಿನ ಸನ್ನಿಧಿಗೆ ಹೋದ ನಂತರ ನಮ್ಮಲ್ಲಿ ಈ ಪ್ರಕಾರದ ಬಲ ಜ್ಞಾನದೊಳಗಡೆ ಬರಬೇಕಲ್ಲ. ಶ್ರದ್ಧೆಯ ಪರಿವರ್ತನೆ ಯಾವಾಗ ಆಗುವುದಿದೆ ಅದು ಆಗುತ್ತಿದೆ. ಶ್ರದ್ಧೆಯ ಪರಿವರ್ತನೆ ಮಾಡೋದ ಜ್ಞಾನದ ಬಲದಿಂದ ಸಾಧ್ಯತೆ ವಿನಃ ಕಾಲದ್ರವ್ಯದ ಕಾರಣದಿಂದ ಇಲ್ಲ. ಹಾಗಾದ್ರೆ ಆ ಜ್ಞಾನದೊಳಗ ಬಲ ತಂದು ಕೊಡುವಂಥವು ಇವು ಎರಡು ಪವಿತ್ರ ಸಾನ್ನಿಧ್ಯಗಳದವಲ್ಲ. ಒಂದು ಜಿನದೇವನ ಸಾನ್ನಿಧ್ಯ, ಇನ್ನೊಂದು ಆ ಪ್ರಭುವಿನ ವಾಣಿಯ ಸಾನ್ನಿಧ್ಯ. ಅದು ಪ್ರಾಪ್ತ ಆದ ನಂತರ ನಮ್ಮ ಜ್ಞಾನದೊಳಗೆ ಯಾಕೆ ಬರುವುದಿಲ್ಲ? ಏನು ಅರ್ಧ ಆಗಲಿ, ಅರೆ ಏನಾಗುವುದಿದೆ ಅದೇ ಆಗುವುದಿದೆ. ಯಾವ ಪ್ರಕಾರ ಮರಣ ನಿಶ್ಚಿತ, ಮರಣದ ಸಮಯ ನಿಶ್ಚಿತ, ಮರಣದ ನಿಮಿತ್ತ ನಿಶ್ಚಿತ ಅಂಥೇಳಿ ಹೇಳಿದ್ದಿತ್ತು, ಅದನ್ನು ರೋಗ ಏನು ಮಾಡುವುದಿಲ್ಲರಿ. ಮರಣವನ್ನು ರೋಗ ತರುವುದಿಲ್ಲ. ವಾಹನದ ಅಪಘಾತ ಮರಣವನ್ನು ತರುವುದಿಲ್ಲ. ಅದನ್ನು ನಿಶ್ಚಿತ ಇರುವ ವೇಳೆದೊಳಗ ಆ ನಿಮಿತ್ತ ಅಲ್ಲಿ ಇರ್ತಿದೆ. ನಮ್ಮ ಜ್ಞಾನದೊಳಗ ಈ ಪ್ರಕಾರದ ತಯಾರಿ, ಛೇದಿಸಲಿ ಭೇದಿಸಲಿ ಕೊಂಡೊಯ್ಯಲಿ ಯಾರಾದರೂ, ಅದು ಯಾವ ರೀತಿಯಿಂದ ನಷ್ಟವಾದರೂ ಪರಿಗ್ರಹ ನನ್ನದಲ್ಲ. ಇದು ಜ್ಞಾನದೊಳಗೆ ನಿರ್ಣಯ ಮಾಡಲಿಕ್ಕೆ ನಮಗೇನು ಕಷ್ಟ ಆಗ್ತಾ ಇದೆ?
ಜ್ಞಾನದೊಳಗೆ ನಿರ್ಣಯ ಮಾಡಿದ ನಂತರ ಅದೇನು ನಾಳೆ ಬರೋ ಮರಣ ಇವತ್ತು ಬರ್ತಿದ್ದೇವೆ ಎಲ್ಲ. ನಾವು ನಿರ್ಣಯ ಮಾಡದಿದ್ರೂ ಅದು ಯಾವಾಗ ಬರುವುದಿದೆ, ಯಾವಾಗ ಬಂದೇ ತೀರೋದ. ನಿರ್ಣಯ ಮಾಡಿದ್ರೂ ಕೂಡ ಅದು ಯಾವಾಗ ಬರೋದಿದೆ, ಯಾವಾಗ ಬಂದೇ ತೀರೋದ. ಅದೇ ಪ್ರಕಾರ ದುಃಖ, ಕಷ್ಟ, ಅಸಾತ ಏನೇನು ಪ್ರತಿಕೂಲ ಇದಾವೆಯೋ ಅವೆಲ್ಲ ಯಾವ್ಯಾವ ಸಮಯದೊಳಗೆ ಬರುವುದು ನಿಶ್ಚಿತ ಇದೆಯೋ ಆಯಾ ಸಮಯದೊಳಗೆ ಬಂದೇ ತೀರ್ತವೆ. ಅದರ ಜ್ಞಾನದೊಳಗ ಅವೆಲ್ಲವುಗಳಿಂದ ಅಸ್ಪೃಷ್ಟ ಜ್ಞಾತ ಸ್ವಭಾವ ಅರೂಪಿ ಚಿನ್ಮಾತ್ರ ತತ್ವ ನಾನಿದ್ದೇನೆ ಅನ್ನೋದನ್ನು ಜ್ಞಾನದೊಳಗೆ ದೃಢ 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 ಮಾಡ್ತಾ ಹೋದ್ರೆ ಸಮ್ಯಕ್ ದರ್ಶನನೂ ಆಗ್ತಿದೆ, ಅತೀಂದ್ರಿಯ ಆನಂದನೂ ಆಗ್ತಿದೆ, ವ್ರತ ರೂಪದ ದಶಾನೂ ಬರ್ತಿದೆ, ಸಾಧಕ ಅವಸ್ಥೆನೂ ಬರ್ತಿದೆ, ಉಪಸರ್ಗಗಳ ಜಯನೂ ಆಗ್ತಿದೆ, ಮತ್ತು ಕೊನೆಗೆ ಕೇವಲ ಜ್ಞಾನ ಕೂಡ. ಈಗ ಮಾಡೋದಿದೆ ಇಷ್ಟೇ, ಏನ ಜ್ಞಾನದೊಳಗೆ ಯಾವ ಸಮಯದಲ್ಲಿ ಯಾವ ಸಂಯೋಗದೊಳಗೆ ಯಾವ ಪ್ರಕಾರದ ಬದಲಾವಣೆ ಆಗುವುದಿದೆಯೋ ಅದು ನಿಶ್ಚಿತವಾಗಿ ಆಗ್ತಿದೆ. ನಾನು ತಿಳಿಯುವುದರಿಂದ ಆಗ್ತಿದೆಯೋ ಅಥವಾ ನಾನು ಅದಕ್ಕೆ ಪ್ರತಿಕಾರ ಮಾಡುವುದರಿಂದ ಬದಲಾಗಬಹುದು. ಅರೆ ವಸ್ತು ಇಷ್ಟು ಸಶಕ್ತ ಇದೆಯಲ್ಲ, ಅನಂತ 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 ಕೇವಲಿಗಳ ಅದನ್ನು ಹಾಗೆ ನೋಡಿದರನ್ನ ಮೇಲೆ ಆ ಕೇವಲಿಗಳದ ಮಹತ್ವ ಇದೆಯೋ ಅಥವಾ ಆ ವಸ್ತುವಿನ ಮಹತ್ವ ಇದೆ. ಎಲ್ಲರೂ ನೋಡಿದರೆ ಹಾಗೆ, ಎಲ್ಲರೂ ನೋಡಿದರೆ ಹಾಗೆ. ಹಾಗಾದರೆ ಆ ವಸ್ತು ಹಾಗೆ ಇದೆ ಅಂಥೇಳಿ ತಿಳ್ಕೊಳ್ಳುವುದರಿಂದ ನಮಗೂ ಕೂಡ ನಿರಾಕುಲ ಶಾಂತಿ ಆಗೋದಿದೆ ಅಂದಮೇಲೆ ಅದನ್ನ ಯಾಕೆ ನಾವು ತಿಳಿತಾ ಇಲ್ಲ? ಹಾಗೆ ಯಾಕೆ ತಿಳಿತಾ ಇಲ್ಲ? ಏನೂ ಇಲ್ಲರೆ ಕಷ್ಟ ಆಗವ್ರನ್ನವ್ರು ಬಸ್ ಜ್ಞಾನದೊಳಗ ಜ್ಞಾನದ ಆಧಾರದಿಂದ ಸಾಧನ ಜ್ಞಾನನ ಕಾರ್ಯ ಜ್ಞಾನದೊಳಗನ ಆಗೋದು. ಅದಕ್ಕೆ ಸಾಧನೆ ಯಾವುದು? ಜ್ಞಾನನ. ಅರೆ ಯಾವ ಪರದ್ದು ಕಿಂಚಿತ ಮಾತ್ರ ಕೂಡ ಲೇಷ ಮಾತ್ರ ಕೂಡ ಅವಶ್ಯಕತೆ ಇಲ್ಲದೇ ಇರುವಂಥ ನನ್ನ ಸುಖದ ಮಾರ್ಗವನ್ನು ನಾನು ಕಂಡುಕೊಂಡ ಅದರ ಮೇಲೆ ನಡೆಯುವಂಥ ಕಾರ್ಯ ಮಾಡುವುದ ಅನಂತ ಕಾಲದೊಳಗೆ ದೊರಕಿದಂಥ ಅವಕಾಶ ಇದೆ ರೀ. ಈಗ ಅಂಚಳನೆ ಇಲ್ಲಿ ಹೇಳಿದರೆ ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟ ಇದ್ದರೆ ಏನಾಯ್ತು? ಹಾಗೆ ಭ್ರಷ್ಟ ಉಳಿಬೇಕು ಹೀಗೆ ನಿಯಮ ಇಲ್ಲ. ಅನ್ನೋದು ಹೇಳಿದರೆ ಭೂತ್ಕಾಲದ ಮಾತು ಹೇಳಿದರೆ ಯಾವುದರ ಸಲುವಾಗಿ? ಯಾವುದರ ಸಲುವಾಗಿ ಭೂತ್ಕಾಲದ ಮಾತು ಯಾವುದರ ಸಲುವಾಗಿ ಹೇಳಿದರೆ? ಅರೆ ಈಗ ನಿನ್ನಲ್ಲಿ ಸಾಮರ್ಥ್ಯ ಇದೆ, ಆ ಭ್ರಷ್ಟತೆಯನ್ನು ಬಿಟ್ಟುಕೊಟ್ಟ ಸ್ವರೂಪಕ್ಕೆ ಪ್ರಾಪ್ತ. ಅನಾದಿ ಕಾಲದಿಂದ ಇರಲಿಲ್ಲಪ್ಪ, ಯಾವಾಗೂ ಮನುಷ್ಯ ಆಗಿರಲಿಲ್ಲ, ಯಾವಾಗೂ ಜನವಾಣಿಯ ಸಂಯೋಗ. ಅರೆ ನಿನ್ನಲ್ಲಿ ಆ ಸಾಮರ್ಥ್ಯ ಇರಲಿಲ್ಲ, ಈಗ ಮಾಡನೆ. ಏನು ಮಾಡು? ನಿನ್ನ ಸ್ವರೂಪಕ್ಕೆ ನೀನು ಪ್ರಾಪ್ತ. ಅರೆ ಪರದ್ರವ್ಯದ ಬೆನ್ನು ಎಷ್ಟು ಹತ್ತೋದ್ರೆ, ಯಾವ ಪರದ್ರವ್ಯದ ಬೆನ್ನು ಎಷ್ಟು ಹತ್ತಿದ್ರ ಆ ಪರದ್ರವ್ಯ ನಮ್ದಾಗಬಹುದಾಗಿದೆ. ಇಂದಿನವರೆಗೆ ಯಾವ ಪರದ್ರವ್ಯ ಯಾರ್ದಾಗಿದೆ ರೀ ಹೇಳಿದ್ರಲ್ಲ? ವೃಷಭಾದ್ರಿಯ ಭಿತ್ತಿಯೆಲ್ಲ ತುಂಬಿ ಹೋಗಿದೆ. ಯಾವುದರಿಂದ? 6 ಖಂಡದ ಅಧಿಪತಿ ಚಕ್ರವರ್ತಿಗಳ ನಾಮಾವಳಿಗಳಿಂದ. ಆದರೆ ಅವ ಹೆಸರಷ್ಟು ಉಳಿದು ಅವರು ಉಳಿಲಿಲ್ಲ. ಅವ ಹೆಸರು ಉಳಿಲಿಲ್ಲರೆ ಕಾಲಾಂತರದಿಂದ ಒಂದು ಹೋಗಿ ಒಂದು ಬೇರೆ ಬರ್ತಿದೆ, ಒಂದು ಹೋಗಿ ಒಂದೇ ಇರ್ತಿತ್ತಂದ್ರೆ ಹೋಗಿ ಬರುವ ಮಾತು. ಅಷ್ಟಲ್ಲೇ ಅಸಂಖ್ಯ ಸಂಖ್ಯೆಯ ನಾಮಗಳಲ್ಲಿ ಯಾವುದರ ಸಮಯ ಬರ್ತಿದೆಯೋ ಅದು ಹೊರಟು ಹೋಗ್ತಿದೆ, ಇನ್ನೊಂದು ಉತ್ಕೀರ್ಣಿತ ಆಗ್ತಿದೆ. ಆದರೆ ಈ ಯಾವ ಚೈತನ್ಯ ಸ್ವಭಾವ ಇದೆ, ಆ ಸ್ವಭಾವ ಹೇಗಿದೆ ಹಾಗೆ ಇರ್ತಿದೆ. ಹೇಗಿದೆ ಹಾಗೆ ಇದ್ರೂ ಕೂಡ ಹೇಗಿದೆ ಹಾಗೆ ಪಡ್ಕೊಳ್ಳುವ ಅವಕಾಶ ಇರುವುದಿಲ್ಲ. ಇಷ್ಟ ಸಜಗ್ ಇರ್ಲಿಕ್ಕೆ ಬೇಕು ನಾವು. ಈ ಮಾತ ಬಹಳ ಅಂತಂದ್ರೆ ಬಹಳ ಸಾವಧಾನತೆಯಿಂದ ಒಳಗೆ ಬುದ್ಧಿಯೊಳಗೆ ಧಾರಣ ಮಾಡುವಂಥದ್ದು ಇದೆ. ಏನು?
ಅದು ಹೇಗಿದೆ ಹಾಗೇ ವಸ್ತು 3 ಕಾಲದಲ್ಲೂ ಇದ್ದರೂ ಕೂಡ ಅದನ್ನು ಹೇಗಿದೆ ಹಾಗೆ ಅನುಭವಿಸುವಂತಹ ಸಾಮರ್ಥ್ಯ ಈಗ ಮಾತ್ರ ಇದೆ, ಈಗ ಮಾತ್ರ ಇದೆ. ಅರ್ಥಾತ್ ಈ ಸಂಹಿತನ, ಈ ಜಿನವಾಣಿಯ ಸಂಯೋಗ, ಈ ಕ್ಷಯೋಕ್ಷಮದೊಳಗೆ ವ್ಯತ್ಯಾಸ ಬಂತು. ಜಿನವಾಣಿಯ ಸಂಯೋಗ ಬಿಟ್ಟು ಹೋಯಿತು, ಈ ಸಂಹಿತನ ಬಿಟ್ಟು ಹೋಯಿತು ಅಂತಂದ್ರೆ ಅದು ಹೇಗಿದೆ ಹಾಗೆ ಭಲೆ ಇದ್ರೂ ಕೂಡ ಅದರ ಅನುಭವ ಮಾಡುವ, ಅದನ್ನು ತಿಳಿಯುವ, ಅದನ್ನು ಪಡ್ಕೊಳ್ಳುವ ಸಾಮರ್ಥ್ಯದಿಂದಲೇ. ಏನು ಹೇಳಿದ್ರು ನಡೆದ್ರು. ಇಮಾಂ ಬಹುಭಾವ ಸಂತತಿಂ ಸಮಂ ಉದ್ಧರ್ತು ಕಾಮಃ. ಯಾವ ಸ್ವರೂಪವನ್ನು ಹೇಳಲಾಯಿತೋ ಅಂಥವನಿದ್ದಾನೆ. ಯಾವ ಸ್ವರೂಪ ಹೇಳಿತು? ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವ ನಿಜ ಶಕ್ತಿಯಿಂದ ಸ್ವರಸದಿಂದ ತುಂಬಿಕೊಂಡಿದ್ದಾನೆ. ಅವನು ಹೇಗಿದ್ದಾನೆ ಹಾಗೆ ಅದನ್ನು ಹೇಗೆ ಹೇಳಲಾಯಿತೋ ಅಂಥವನಿದ್ದಾನೆ. ಯಾವ ಸ್ವರೂಪವನ್ನು ಹೇಳಲಾಯಿತೋ ಅಂಥವನಿದ್ದಾನೆ. ಅಂಥವಿದ್ದೇನು ಮಾಡಿದ? ರಾಗ ದ್ವೇಷ ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು, ಅಶುದ್ಧ ಪರಿಣಾಮ ಎಷ್ಟು ಪ್ರಕಾರದ್ದು ಅದವು? ಅನೇಕ ಪ್ರಕಾರದ್ದು ಅದವು. ಯಾರಲ್ಲೇ ಅದಾವ್ರಿ? ಸಮ್ಯಕ್ ದೃಷ್ಟಿ ಜೀವದಲ್ಲೇ ರೀ. ಅನೇಕ ಪ್ರಕಾರದ ಅಶುದ್ಧ ಪರಿಣಾಮ ಅವನಲ್ಲೇ ಅದಾವೋ ಅಥವಾ ಅದಾವನ್ನುವ ಜ್ಞಾನ ಇದೆ ರೀ ಅವನಿಗೆ. ಅನೇಕ ಪ್ರಕಾರದ ಅಶುದ್ಧ ಪರಿಣಾಮ ಇದ್ದಾವೆ ಅನ್ನೋದ ಅವನಿಗೆ ಜ್ಞಾನ. ರಾಗ ದ್ವೇಷ ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು ಅವುಗಳ ಪರಂಪರೆ, ಈ ಪರಂಪರೆ ಇದೆಲ್ಲ ಇದು ಪರಾವರ್ತನದ ಸೂಚಕ ಇದೆ. ಪರಂಪರೆ ಇದೆಯಲ್ಲ ಪರಾವರ್ತನದ ಸೂಚಕ. ಎಷ್ಟು ಬಾರಿ ಪರಾವರ್ತನಗಳಾದವು? ಅದೇ ಎಷ್ಟು ಬಾರಿ ಬಂದು ರೀ? ಅದೇ ಎಷ್ಟು ಬಾರಿ ಬಂದು? ಅನಂತ ಬಾರಿ. ಅನಂತ ಪಂಚ ಪರಾವರ್ತನ ರೀ. ದ್ರವ್ಯ ಪರಾವರ್ತನ ಅಸಂಖ್ಯ ಆದ ನಂತರ ಕ್ಷೇತ್ರ ಪರಾವರ್ತನ ಒಂದು. ಕ್ಷೇತ್ರ ಪರಾವರ್ತನ ಅಸಂಖ್ಯ ಆದ ನಂತರ ಕಾಲ ಪರಾವರ್ತನ ಒಂದು. ಕಾಲ ಪರಾವರ್ತನ ಅಸಂಖ್ಯ ಆದ ನಂತರ ಭವ ಪರಾವರ್ತನ. ಭವ ಪರಾವರ್ತನ ಅಸಂಖ್ಯ ಆದ ನಂತರ ಭಾವ. ಅಂಥ ಪಂಚ ಪರಾವರ್ತನಗಳು ಎಷ್ಟಾದವು? ಅನಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದರು, ಇವು ಒಂದು ಸಮಯದ್ದು ಇದಾವು ಅಂಥೇಳಿ ನಾನು ಅಲಕ್ಷ್ಯ ಮಾಡಲಿಕ್ಕೆ ಬರುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವದ ಮಾತಿದೆ. ಇದು ಮಿಥ್ಯಾ ದೃಷ್ಟಿಗೆ ಏನಿಲ್ಲ. ರಾಗ ದ್ವೇಷ ಮೋಹ ಇವು ಒಂದು ಸಮಯದ್ದು ಅದಾವ ಅನ್ನೋದು ಅವನಿಗೆ ಗೊತ್ತಿದೇನಿಲ್ರಿ. ಅನುಭವ ಪೂರ್ವಕ ಗೊತ್ತಿದೆ. ಅನುಭವ ಪೂರ್ವಕ ಅರ್ಥಾತ್ ಅವುಗಳ ಅನುಭವ ಅಲ್ಲ, ಅವುಗಳಿಂದ ಭಿನ್ನ ಅಖಂಡ ಶುದ್ಧ ಸ್ವಭಾವದ ಅನುಭವದ ಮೂಲಕ ಅವು ಒಂದೊಂದು ಸಮಯದ್ದು ಇದ್ದಾವೆ ಅನ್ನೋದು ಗೊತ್ತಾಗಿದೆ. ಆದ್ರೆ ಒಂದು ಸಮಯದ್ದು ಹಾಗೆ ಕಾಣಲಿಲ್ಲ ಅವನಿಗೆ. ಇವುಗಳ ಪರಂಪರೆ, ಪರಂಪರೆ ಅನೇಕ ಪ್ರಕಾರದ ಯಾವ ಅಶುದ್ಧ ಭಾವ ಇದಾವೆಯೋ ಇವುಗಳ ಪರಂಪರೆ. ಈಗ ಇದೇ ಆದ ಮುಖ್ಯ ಇದೇನ? ಭವಿಷ್ಯಕ್ಕೆ ಕಾರಣ ಇದೆ, ಅದು ಮುಖ್ಯ ಇದೆ. ಅಶುದ್ಧ ಭಾವ ಈಗ ಇದೆಯಲ್ಲ, ಅದು ಮುಖ್ಯ ಇದೆಯೋ ಅಥವಾ ಅದು ಭವಿಷ್ಯದ ಅಶುದ್ಧತೆಗೆ ಕಾರಣ ಇದೆ ಅನ್ನೋದು ಮುಖ್ಯ ಇದೆ. ಯಾವುದು ಮುಖ್ಯ ಇದೆ? ಕಾರಣ ಇದೆ, ಇದು ಮುಖ್ಯರೇ ಅಲ್ಲ ಅಂಥೇಳಿನ ರತ್ನಾಕರ ವರ್ಣಿ ಹೇಳಿದಲ್ಲ. ಪಾಪ ಬೀಜ, ಪಾಪ ಬಲವಂತಿಲ್ಲ. ಆ ಪಾಪ ಮತ್ತೊಂದು ಪಾಪಕ್ಕೆ ಕಾರಣ ಆಗ್ತಿದೆ ಅಲ್ಲ, ಅದು ಬಲವಂತ. ಪಾಪ ಬೀಜ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ಸಮಯದ್ದಿದೆ, ಆದರೆ ಅದು ಅಲಕ್ಷ್ಯ ಮಾಡುವಂಥದ್ದಿಲ್ಲ. ಒಂದು ಸಮಯದ್ದಿದೆ ಅನ್ನೋದು ಯಾರಿಗೆ ಅನುಭವ ಪೂರ್ವಕ ಸ್ಪಷ್ಟ ಪ್ರತ್ಯಕ್ಷ ತಿಳಿದು ಬಂದಿದೆಯೋ ಅವರು ಹೇಳ್ತಾರೋ ಅದು ಒಂದು ಸಮಯದ್ದಿಲ್ಲ,
ಅದು ಪರಂಪರೆಯನ್ನು ಹುಟ್ಟು ಹಾಕುವಂಥದ್ದಿದೆ. ಗೊತ್ತಿದೆಯಲ್ಲ, ನಮಗೆ ಗೊತ್ತಿಲ್ಲ. ಆಗಮಕಾರರು ಹೇಳಿದ್ದಾರೆ ಅಂತ ಹೇಳಲ್ಲ, ಗೊತ್ತಿದೇನಿಲ್ಲ ಅವನಿಗಿರಿ, ಗೊತ್ತಿದೇನೆ ಅಂಥೇಳಿ ಗೊತ್ತು ಹೇಗಿದೆ. ಅರೇ ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟ ಇದ್ದೇನೆ ಅನ್ನೋದು ಗೊತ್ತಾಗಿದೆಯಲ್ಲ. ಏನು ಯಾರೋ ಹೇಳಿದ್ರು ಮಾತು ಹೇಳ್ತಾ ಇದ್ದಾನೆ? ಇಲ್ಲ. ಅರೇ ಇದು ಕಾಣಿಸ್ತಿದೆಯಲ್ಲ, ಇದು ಒಂದು ಸಮಯದ ರಾಗ, ಇದು ಇಷ್ಟ ಇಲ್ಲಪ್ಪ, ಇದು ಒಂದು ಸಮಯದನೇ ಇಲ್ಲ. ಬಹಳ ಕಠಿಣ ಇದೆ. ಇದು ಇಷ್ಟೇ ಕಾಣಿಸ್ತಿದೆಯಲ್ಲ, ಮರು ಸಮಯದೊಳಗೆ ವ್ಯಯ ಆಯ್ತಲ್ಲ, ಆದರೆ ಅದು ವ್ಯಯ ಆಗಿಲ್ಲ, ವ್ಯಯ ಆಗಿಲ್ಲ. ಅದು ಅಂಚಳಿನ ಅಷ್ಟಪಾಹುಡು ಮತ್ತು ನಿಯಮಸಾರ ಎರಡೂ ಗ್ರಂಥಗಳಲ್ಲಿ ಗಾಥೆ ಬಂತು. ಉತ್ಪಾದ ರಹಿತ ವ್ಯಯ ಬೇಕು, ವ್ಯಯರಹಿತ ಉತ್ಪಾದ ಬೇಕು. ವ್ಯಯರಹಿತ ಉತ್ಪಾದ ಯಾವುದ? ಶುದ್ಧ ಭಾವ. ಉತ್ಪಾದ ರಹಿತ ವ್ಯಯ ಯಾವುದ? ಅಶುದ್ಧ ಭಾವ. ಈಗ ನಮ್ಮ ಹ್ಯಾಗೆ ವ್ಯಯ ಆಗ್ತಾ ಇದ್ದವ್ರೆ? ಉತ್ಪಾದ ಸಹಿತದವ್ರೆ. ನಮ್ಮಲ್ಲೇ ರಾಗ ಬರ್ತಿದೆ, ದ್ವೇಷ ಬರ್ತಿದೆ, ಕ್ರೋಧ ಇದೆ, ಮತ್ಸರ ಇದೆ, ಏನೆಲ್ಲ ಇದೆ. ಆದರೆ ಅದು ಹೇಗಿದೆ ರೀ? ಅದು ಹೋಗುವಂಥದ್ದು ಇಲ್ಲ. ಅದು ಹೋದ ಹಾಗೆ ಅನ್ನಿಸ್ತಿದೆ ಕರೆ, ಅದು ತನ್ನ ಪರಂಪರೆಯನ್ನು ಬಿಟ್ಟು ಹೋಗಿದೆ, ಸುರಕ್ಷಿತ ಇಟ್ಟು ಹೋಗಿದೆ. ಪುಣ್ಯ ಇದೆ, ಅದೇನು ಮಾಡ್ತಿದ್ದೀರಿ? ಪುಣ್ಯ ಇದೆ, ಅದು ಏನು ಮಾಡ್ತಿದೆ? ಪುಣ್ಯವನ್ನು ಇಟ್ಟು ಹೋಗ್ತಿದೆ, ಕರ್ಮ ಪರಂಪರೆಯನ್ನು ಇಟ್ಟು ಹೋಗ್ತಿದ್ದೀರಿ. ಅಶುದ್ಧತೆಯನ್ನು ಇಟ್ಟು ಹೋಗ್ತಿದೆ, ಪುಣ್ಯವನ್ನು ಇಟ್ಟು ಹೋಗುವುದಿಲ್ಲರಿ. ಪುಣ್ಯ ತನ್ನ ಅಶುದ್ಧ ಪರಂಪರೆಯನ್ನು ಇಟ್ಟು ಹೋಗ್ತಿದೆ. ಅರೆ ಯಾವುದು ಎಷ್ಟು ಸುಲಭ ಹೇಳಿದಾರಲ್ಲ, ಪುಣ್ಯ ಪಾಪಗಳ ನಿನ್ನ ಸ್ವಭಾವವನ್ನು ಸ್ಪರ್ಶ ಕೂಡ ಮಾಡಿಲ್ಲ ಹೇಳಿದ್ದಾರೆ. ಆದ್ರೆ ಅವ ನನ್ನ ಸ್ವಭಾವವನ್ನು ಅಂಶ ಕೂಡ ಜೀವಂತವಾಗಿ ಇಟ್ಟಿಲ್ರಿ. ಅಶುದ್ಧ ಭಾವ ಏನ್ ಮಾಡ್ತಾ ಇದ್ದವ್ರಿಗೆ ಅವರನ್ನು? ನನ್ನ ನಿಜ ಭಾವವನ್ನು ಒಂದು ಅಂಶ ಇಟ್ಟಿದಾವೇನ್ರಿ ಜೀವಂತ. ಅದರದ ಸತ್ತ ನಾಶ ಮಾಡಿ ಉತ್ಪನ್ನ ಆಗಿದವರು. ಅದರ ಸಲುವಾಗಿ ಇಲ್ಲಿ ಹೇಳ್ತಾ ಇದ್ದಾರೋ, ಅದರ ಸತ್ತ ನಾಶ ಮಾಡೋದು ಅಭಿಪ್ರಾಯ ಅವನಿಗಿದೆ. ಯಾವುದರ ಸತ್ತ? ಅವುಗಳ ಪರಂಪರೆ ಇದೆಯಲ್ಲ, ಅರೆ ಪರಂಪರೆ. ನಾಳೆ ಮಗ ಹುಟ್ಟುತ್ತಾನೆ ಅಂಥೇಳಿ ಹೇಳಿದ್ರೆ, ವಟದಲ್ಲಿ ಬೀಜವು ಇರುವಂತೆ. ಬೀಜದಿ ವಿದೆಯಂದರಿದು. ಅರೆ ವಟದಲ್ಲಿ ಯಾವ ಪ್ರಕಾರ ಬೀಜ ಇದೆಯಲ್ಲ, ಆ ಪ್ರಕಾರ ಆ ಬೀಜದೊಳಗೆ ವಟ ಇದೆ ಅನ್ನೋದು ತಿಳ್ಕೊಂಡು. ಬೀಜದೊಳಗೆ ವೃಕ್ಷ ಇದೆ. ಎಂಥ ಭಯಾನಕ ಪರಂಪರೆ ಅಂದ್ರೆ, ಒಂದು ರಾಗರೂಪದ ಬೀಜದೊಳಗೆ ಏನಿದೆ ರೀ? ವಟ ವೃಕ್ಷ ಇದೆ. ಆ ವೃಕ್ಷದೊಳಗೆ ಎಷ್ಟು ಫಲ, ಆ ಒಂದೊಂದು ಫಲದೊಳಗೆ ಎಷ್ಟು ಬೀಜ, ಆ ಪ್ರತಿಯೊಂದು ಬೀಜದೊಳಗೆ ಮತ್ತೊಂದೊಂದು ವೃಕ್ಷ. ಅರೆ ಇದು ಕಾಣಿಸ್ತಿದೆ ಅವರಿಗೆ ಅಂಥೇಳಿ ಭವದ ಭೀತಿಯು ಯಾರಿಗಿದೆ ಅಂಥೇಳಿ ಸ್ವಯಂ ತಮಗೆ ತಾವು ಹೇಳ್ಕೊಂಡ್ರು. ನನಗಿದೆ ಅನ್ನೋದನ್ನು ಸಿದ್ಧ ಮಾಡಿದ್ದಾರೆ ತಮಗರಿ ಯೋಗಿಂದು ದೇವ್. ಭವ ದುಃಖದಿಂ ಭಯಗೊಂಡ ಯೋಗಿ ಚಂದ್ರ ಮುನಿವರ ದೇವ. ಯೋಗಿ ಚಂದ್ರ ಮುನಿವರ ಭವ ದುಃಖದಿಂ. ಎಲ್ಲಿದೆ ದುಃಖ ಅವರಿಗೆ? ಅತೀಂದ್ರಿಯ ಆನಂದ ಇದೆಯಲ್ಲ, ಇದೇನಿಲ್ರಿ. ಆ ಸಂತ ಯೋಗಿ ಸಮ್ರಾಟ್ ಅನ್ನಿಸಿಕೊಳ್ಳುವಂತಹ ಯೋಗಿಂದು ದೇವರಿಗೆ ಸಮಯಕ್ಕೆ ಅತೀಂದ್ರಿಯ ಆನಂದ ಇದೆ, ಮತ್ತು ಅವರು ಭವ ದುಃಖದಿಂದ ಭಯಗೊಂಡ್ರಂತೆ. ಎಲ್ಲಿತ್ತವರಿಗೆ ಭವ ದುಃಖ? ಅರೆ ಎಲ್ಲಿ ರಾಗಾಂಶ ಇತ್ತಲ್ಲ, ಅಂಶ ಅದು ತನ್ನ ಪರಂಪರೆಯನ್ನು ಹೇಗೆ ಬೆಳೆಸ್ತಾ ಇತ್ತು ಅನ್ನೋದವರು ನೋಡಿದರ್ರಿ. ಅವರೇ ಹೇಳಿದ್ದಾರೆ, ವಟದಲ್ಲಿ ಬೀಜವು ಇರುವಂತೆ ಬೀಜದ ವಟವಿದೆ ಎಂದರಿದು. ಬೀಜ ಯಾವುದು? ಒಂದು ಸಮಯದ ಸಂಜ್ವಲನದ ಉದಯದ ರಾಗರೇ ಅವತ್ತ. ಅನಂತಾನು ಬಂದಿದ್ದಲ್ಲ, ಮಿಥ್ಯಾತ್ವದ್ದಲ್ಲ. ಅದೇನೇನು ಮಾಡಬಹುದು ರೀ? ಯಾವುದು?
ಮಿಥ್ಯಾತ್ವದ ಅನಂತಾನುಬಂಧದ ಪರಿಣಾಮ ರೂಪದ ಬೀಜ ಏನೇನು ಮಾಡಬಹುದು? ಸಂಜ್ವಲನದ ಉದಯವೆಂಬ, ಅರೆ ಸಂಜ್ವಲನದ ಉದಯಕ್ಕೆ ದೃಷ್ಟಾಂತ ಕೊಟ್ಟಲ್ಲ, ನೀರಿನ ಮೇಲಿನ ಗೆರೆ ರೇಖೆ. ಆದ ಅವರಿಗೆ ಏನು ಕಾಣಿಸ್ತಾ ಇದೆ? ಅದರೊಳಗೆ ಒಟ್ಟ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ಆ ಬೀಜದೊಳಗೆ. ಮೋಕ್ಷ ತನ್ನಿಂದ ತಾನೇ ಇದ್ದಕ್ಕಿದ್ದ ಹಾಗೆ ಬಟ್ಟೆ ಬಿಚ್ಚಿದ ಕೂಡಲೇ, ಆಹಾರ ಬಿಟ್ಟು ಕೂಡಲೇ ಆಗುವುದಿಲ್ಲರಿ. ಕಣ್ಣು ಮುಚ್ಚಿದ ಕೂಡಲೇ ಜಗತ್ತನ್ನು ನೋಡುವುದಿಲ್ಲ. ಅರೆ ಕೇವಲ ಜ್ಞಾನ ಆದ ನಂತರ ಕಣ್ಣು ಇರುವುದಿಲ್ಲ ನಿಂಗೆ, ಆದರೆ ಜಗತ್ತಿನ ಆಗು ಹೋಗು 3 ಕಾಲದ್ದೆಲ್ಲ ತಿಳಿದು ಬರ್ತಿದೆ. ಅದರ ಸಲುವಾಗಿ ಧೈರ್ಯ ಬೇಕು. ಇಲ್ಲಿ ಕಣ್ಣು ಮುಚ್ಕೊಂಡ್ರೆ ಆಗುವುದಿಲ್ಲ, ಆ ಕಡೆ ನೋಡುವುದಿಲ್ಲ. ನೋಡ್ರೆ ಏನಾಗ್ತಿದೆ ಹೇಳಿ? ಪುರುಷ ವರ್ಗದ ಕಡೆ ನಾನು ನೋಡಿದ್ರೆ ಅಥವಾ ತಾವು ಯಾರೇ ಸ್ತ್ರೀ ವರ್ಗದ ಕಡೆ ನೋಡಿದ್ರೆ ಏನಾದರೂ ಆಗ್ತಿದೆಯೇನ? ಆಗೋದು ಸ್ತ್ರೀ ವರ್ಗದೊಳಗೆ ಅಥವಾ ಪುರುಷ ವರ್ಗದೊಳಗಿದೆಯೋ ಅಥವಾ ಇಲ್ಲಿದೆ ಬೀಜ. ಹೊರಗಿಂದ ಕಣ್ಣು ಮುಚ್ಚಿದೆವು, ಹೊರಗಿಂದ ಆಹಾರ ತ್ಯಾಗ. ಅದೇ ಆಹಾರ ತ್ಯಾಗ ಮಾಡಿದೆ ಅನ್ನೋ ಭಾವಿದೆಯಲ್ಲ, ಅದು ಮಹಾಬೀಜ ಇದೆ. ಅದು ಕಾಣಿಸ್ತಾ ಇದೆ ಅವರಿಗೆ. ಈ ಬೀಜದೊಳಗೆ ಒಟ ಇದೆಯಲ್ಲಪ್ಪ, ಭವ ಇದೆ. ನಕುಲ ಸಹದೇವರಿಗೆ ಕಾಣಿಸ್ತದೆ ಅದ ಅಂಥಳನ ಸ್ವರೂಪಕ್ಕೆ ಮತ್ತೆ ತಕ್ಷಣ ಪ್ರಾಪ್ತ ಆದರು. ಅದರ ದೈವವನ್ನು ಯಾರು ಅವರ ಭವ ಇದ್ದು 2. ಕುಂದು ಪ್ರಭುವಿಗೆ ಭವ ಇದ್ದು 2. ಕಾಲ ಧರ್ಮವನ್ನು ಯುಗ ಧರ್ಮವನ್ನು ಮೀರಿ ಕೂಡ ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ಸನ್ನಿಧಿಗೆ ಹೋದರನು, ಕ್ಷೇತ್ರಾಂತರಕ್ಕೆ ಹೋದರನು, ಯಾವ ಕ್ಷೇತ್ರದಿಂದ ಮೋಕ್ಷ ಆಗ್ತಿದೆಯೋ ಆ ಕ್ಷೇತ್ರಕ್ಕೆ ಹೋದರನು ಕೂಡ ಅವರಿಗೆ ಮೋಕ್ಷ ಆಗೋದು ಇನ್ನೂ 2 ಭವ ಇದ್ದು ರೀ. 1 ಅನ್ರಿ 2 ಅನ್ರಿ. ಅದನ್ನು ಯಾರು ನಾಶ ಮಾಡೋಕೆ ಸಾಧ್ಯ ಇದೆ? ಅದಕ್ಕೆ ಹೇಳಿದರೆ ಸ್ವಾಭಾವಿಕತೆಯು ತಿಳಿದು ಬಂದ ನಂತರವೂ ಸ್ವಾಭಾವಿಕವಾಗಿ ಉಳಿಯುತ್ತಾರೆ. ಯಾರಿಗೆ ಸ್ವಾಭಾವಿಕದ ಸ್ವೀಕಾರ ಇದೆಯೋ ಅವರಿಗೆ ಸ್ವಾಭಾವಿಕ ತಿಳಿದು ಬಂದ ನಂತರ ಕೂಡ ಅವರು ಸ್ವಾಭಾವಿಕವಾಗಿ ಉಳಿತಾರೆ. ಅರೆ ಇನ್ನೇನು ಮಾಡೋಲಿ? ವ್ಯಗ್ರ ಆಗುವುದಿಲ್ಲರಿ. ಬಂತಲ್ಲ ಕರ್ಮದೋದಯ, ಬರಲಿ. ಏನ್ ಮಾಡೋದಿದೆ? ಭಗವಂತನ ಪಾದ ಹಿಡ್ಕೊಳ್ಳೋದಿದೆ ಗಟ್ಟಿಯಾಗಿ, ನಮೋಕಾರ ಮಂತ್ರ ಅನ್ನೋದಿದೆ ಜೋರಾಗಿ. ಏನು ಮಾಡೋದಿದೆ? ಬಂತಲ್ಲ. ಅರೆ ಬಂದಿದೆ ಅಂದ್ರೆ ಅದು ಹೋಗೋ ಸಲುವಾಗಿ ಬಂದಿದೆ. ಬಂದಿದೆ ಅರ್ಥಾತ್ ಉದಯದ ಅರ್ಥನ ಹೋಗೋದಿದೆ. ಇರ್ತದೆ ಗೊತ್ತಿರಲಿಲ್ಲ ನನಗೆ, ಈಗ ಗೊತ್ತಾಗ್ತಾ ಇದೆ ಅಂದ ಮೇಲೆ ಎಷ್ಟು ಆನಂದ ಆಗಬೇಕ್ರೆ. ಏನು ಗೊತ್ತಾಗ್ತಾ ಇದೆ? ಹೊಂಟಿದೆ ಕರ್ಮ. ನನ್ನ ಸತ್ತಾದೊಳಗಿತ್ತದು ಗೊತ್ತು. ಅರೆ ಇಂಥ ಶುಭ ಕರ್ಮ ಇತ್ತು, ಹೊರಟಿದೆ ನೋಡಿ. ಎಂಥ ಅಂಥಳಿನ ಮೋಕ್ಷ ಮಾರ್ಗಸ್ಥ ಜೀವರುಗಳ ರೀತಿನ ಬೇರೆ ಇದೆ, ಅವರ ಪ್ರವೃತ್ತಿನ ಬೇರೆ. ಹೆದರೋದಿಲ್ರಿ ಅವರ. ಹೆದರ್ತಾರೆ ಯಾವುದಕ್ಕ? ಅದರ ಕಡೆ ಹೋಯ್ತಲ್ಲ ಉಪಯೋಗ, ಅಲ್ಲೇ ಏನ್ರ ಆಗಾಂಶ ಹುಟ್ಟಿತಲ್ಲ ಅದಕ್ಕೆ ಹೆದರ್ತಾರೆ. ಅದು ಹೊರಗಡೆ ಯಾವುದಿದೆ ಅದಕ್ಕೆ ಹೆದರುವುದಿಲ್ಲ. ಯಾಕಂದ್ರೆ ಅದೇನು ಮಾಡುವುದನ್ನೇ ಇಲ್ರಿ. ಹೊರಗಿನ ಶತ್ರು ಯಾವಾಗೂ ನಮಗೆ ತೊಂದರೆ ಕೊಡುವುದಿಲ್ಲ, ಒಳಗಿನ ಶತ್ರುವಿನಿಂದನ ತೊಂದರೆ ಆಗ್ತಿದೆ. ಒಳಗಿನ ಶತ್ರು ಯಾವುದು? ಜಿತ ಮೋಹ ಬೇಕ್ರಿ. ಮೋಹ ಇದು ಒಳಗಿನ ಶತ್ರು. ಹೊರಗಿನ ಶತ್ರು ಯಾವ್ದ? ಕರ್ಮ ಸಂಯೋಗ ಏನೇನಿದೆ ಅದೆಲ್ಲ. ಅವರು ಯಾರು ನನ್ನ ಪರಿಣಾಮವನ್ನು ಸ್ಪರ್ಶ ಮಾಡುತ್ತಾರೆ. ಮೋಹ ಅಟ್ಯಾಕ್ ಎಲ್ಲಿ ಮಾಡ್ತಿದ್ದಾರೆ? ಪರಿಣಾಮವನ್ನು ತನ್ನ ಹಿಡಿತದೊಳಗೆ ಕಪಿಮುಷ್ಟಿಯೊಳಗೆ ಹಿಡ್ಕೊಳ್ತಿದೆ, ಗಟ್ಟಿಯಾಗಿ ಹಿಡ್ಕೊಳ್ತಿದೆ. ಇದೆಲ್ಲ ಅದು ಕಂಟಿರುವಿ ಇರ್ತಿರ್ತಲ್ಲ, ಅದು ಹೇಗೆ ಹಿಡ್ಕೊಳ್ತಿದೆ ರೀ? 2 ತುಂಡಾದರನು ಕೂಡ ಬಿಡುವುದಿಲ್ರಿ. ಒಳಗಿನ ಶತ್ರುವನ್ನು ಜಯಿಸಬೇಕಾದ್ರೆ, ಹೊರಗಿನ ಶತ್ರುವನ್ನು ಜಯಿಸಬೇಕಾದ್ರೆ ಸೈನ್ಯ ಶೌರ್ಯ ಎಲ್ಲ ಬೇಕ್ರಿ. ಒಳಗಿನ ಶತ್ರುವನ್ನು ಜಯಿಸಬೇಕಾದ್ರೆ ಶಾಂತಿ ಸಮತೆ ಜ್ಞಾನ ಬೇಕ್ರಿ. ಶಾಂತಿ ಸಮತೆ ಎಲ್ಲಕ್ಕಿಂತ ಮುಖ್ಯ ಜ್ಞಾನ. ಏನು ಜ್ಞಾನ? ಅದು ಹೋಗುವಂಥದ್ದಿದೆ, ನನ್ನಿಂದ ಭಿನ್ನ ಇದೆ. ಶರೀರದೊಳಗ ನಿರೋಗಿ ಇರುವೆಳದೊಳಗೆ ಯಾವ ಜೀವ ಅಭಿಮಾನದ ಅಟ್ಟಹಾಸದಿಂದ ಮೆರಿತನೋ
ಅವನು ಸ್ವಲ್ಪ ಶರೀರದ ಸ್ಥಿತಿ ಕೆಟ್ಟ ನಂತರ ಪತನ ಹೊಂದೋದು ನಿಶ್ಚಿತ ರೀ. ಆದರೆ ಈ ಶರೀರದ ಅವಸ್ಥೆ ಯಾವುದು ಶಾಶ್ವತ ಅಲ್ಲ ಅನ್ನುವಂಥ ಜ್ಞಾನ ಸಂಪನ್ನ ಜೀವೇನದನು ಅವನು ಶರೀರದ ಪ್ರತಿಕೂಲತೆ ಬೇಕಾದಷ್ಟು ಪ್ರತ್ಯಕ್ಷ ತುಂಡು ಮಾಡಿದರನು ಕೂಡ ಅವನಿಗೇನೂ ಆಗುವುದಿಲ್ಲ. ಹೇಗೆ ಹೇಳ್ತೀರಿ? ಅರೆ ಅವನು ದಂಡಕರ ದೊರೆ ಏನು ಮಾಡಿದ? 500 ಮುನಿಗಳನ್ನು ಗಾಣಗಳ ದಿಂಡಿನೊಳಗೆ ಹಾಕಿ ಅರ್ಧ. 500 ಮುನಿಗಳ್ರಿ, ಒಬ್ಬರಿಬ್ಬರಲ್ಲ, ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಕ್ಯೂ ನಿಂತಿದ್ದರ್ರಿ. ಯಾಕೆ? ಯಾವ ದೇಹದ ಗ್ರಹಣ ಆಗಿದೆಯಲ್ಲ ಅದಕ್ಕಿಂತ ಮೊದಲು ಈ ದೇಹ ಹೇಗೆ ಬಿಡೋದನ್ನೋದು ಅನಂತ ಕೇವಲಿಗಳನ್ನು ನೋಡಿದ್ದಾರೆ. ಮತ್ತದು ವಾಸ್ತವಿಕತೆ. ನಾನಾರ್ಥ ರೌದ್ರ ಧ್ಯಾನ ಮಾಡಿದರೆ ನಾನಾ ಮೂರ್ಖದೊರೆಗೆ ಶರಣಾಗತ. ಆದ್ರೆ ಆ ದೇಹ ಉಳಿಯುವುದಿಲ್ಲ. ಉಳಿದ್ರೂ ಅದರಿಂದ ನನಗೇನು ಲಾಭ ಇಲ್ಲಲ್ಲ. ದೇಹದಿಂದ ಆತ್ಮನಿಗೆ ಯಾವ ಲಾಭ ಇದೆ ರೀ? ಕಷ್ಟನೇ ಇದೆ, ದಾಸತ್ವ ಶೈವಕ ವೃತ್ತಿನೇ ಇದೆ. ಅದರ ಸೇವೆನ ಮಾಡೋದಿದೆಯಲ್ಲ, ಲಾಭ ಏನಿದೆ? ಅದೇನು ಮಾಡ್ತಿದ್ದೀರಿ ಜೀವನಿಗೆ? ಏನು ಮಾಡೋದಿಲ್ಲ. ನೀವು ಬಸ್ತಿಗೆ ಹೋಗ್ತೇನಂತನೂ ಅದು ಆಗುವುದಿಲ್ಲ ಅಂತಿದೆ. ನೀವು ಕೂಡ್ಬೇಕಂತ ಶಾಸ್ತ್ರ ಕೇಳಕ ಅದು ಆಗುವುದಿಲ್ಲ ಅಂತಿದೆ. ಇವನು ಯಾವ ಕೆಲಸಕ್ಕೆ ಅದು ಉಪಯೋಗಕ್ಕೆ ಬರ್ತಿದ್ದಾರೆ? ಬರುವುದಿಲ್ಲ. ನೀವು ಬೆಟ್ಟ ಹತ್ತಬೇಕಂತಾನ ಅದು ಆಗುವುದಿಲ್ಲ ಅಂತಿದೆ. ಡೋಲಿ ಮಾಡಂತಿದೆ. ಏನು ಮಾಡೋದು? ಅಂಥ ಶತ್ರುವನ್ನ ನೀವು ಪೋಷಿಸ್ತಾನೂ ಇದ್ದಾನು, ಬಯಸ್ತಾನೂ ಇದ್ದಾನು. ಅದನ್ನು ಇಟ್ಕೊಳ್ಳುವ ಸಲುವಾಗಿ ನಾನಾ ಪ್ರಕಾರದ ಕಷ್ಟಪಡ್ತಾ ಇದ್ದಾನೆ. ಕರ್ಮ ಪರಂಪರೆಯನ್ನು ಬೆಳೆಸ್ತಾ ಇದ್ದಾನೆ. ಪರಾಧೀನತೆಯಲ್ಲಿ ಅತ್ಯಂತ ಆನಂದದಿಂದ ಒಂದಾಗ್ತಾ ಇದ್ದಾನೆ. ಏನು ಹೇಳಿದ್ರು? ರಾಗ, ದ್ವೇಷ, ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು ಅವುಗಳ ಪರಂಪರೆಯನ್ನು ಒಂದೇ ಸಮಯದಲ್ಲಿ ಕಿತ್ತೆಸೆಯುವ ಅಭಿಪ್ರಾಯವಿರುವಂಥವನು. ಅಭಿಪ್ರಾಯ ಅಂತರ್ಮುಹೂರ್ತ ನಾನು ಸ್ವಭಾವದೊಳಗೆ ಉಳಿದ್ನು ಅಂತಂದ್ರೆ ಅದೆಲ್ಲ ನಾಶ ಆಗ್ತಿದೆ. ಹೀಗದಂತೆ ಅವ ಒಂದು ಅಂತರ್ಮುಹೂರ್ತ ಬೇಕೆಲ್ಲ ಅವನಿಗೆ, ಒಂದು ಸಮಯದೊಳಗೆ ಅದನ್ನೆಲ್ಲ ಕಿತ್ತೆಸೆಯುವ ಅಭಿಪ್ರಾಯ ಶೇಷ. ನಂತರ ಒಂದಿತ್ತು ಸರ್ವಸಿದ್ಧಿ